ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಒಂದು ಜಾಗದಲ್ಲಿ ಸ್ಲಿಪ್ ಆಗೋಕ್ಕೆ ಶುರುವಾದೆ. ರೋಹತಾಂಗ್ ಪಾಸಿನ ಹೆಚ್ಚು ಕಡಿಮೆ ನಂದು 10 ನಿಮಿಷದಲ್ಲಿ ರೋಹತಾಂಗ್ ಪಾಸ್ ರೀಚ್ ಆಗ್ಬೋದು, ಅಷ್ಟು ಹತ್ತಿರದಲ್ಲಿದ್ದೀವಿ, ತುದಿನಲ್ಲಿದ್ದೀನಿ, ಸ್ಲಿಪ್ ಆಗ್ಬಿಟ್ಟೆ. ಹೋದೆ, ಅಲ್ಲಿ ಹೋಗೋ ಅಷ್ಟೊತ್ತಿಗೆ ರೋಹತಾಂಗ್ ಪಾಸ್ ರೀಚ್ ಆದ್ವಿ. ಅಲ್ಲೊಂದು ಸಣ್ಣ ಹಟ್ಟು, ಅಲ್ಲೊಂದು ಅಜ್ಜಿ ಇತ್ತು. ನೋಡಿದ್ರೆ ಎಲ್ಲರೂ ಹಿಂಗೆ ನೋಡ್ತಿರ್ತಾರೆ ನನ್ನನ್ನು. ಇಲ್ಲಿ ಕೆಂಪು ಇಳಿತಾ ಇದೆ ರಕ್ತ. ಅರ್ಜೆಂಟ್ ಮಾಡ್ಕೋಬೇಡಿ, ಟ್ರಕ್ಕಿಂಗ್ ಇಷ್ಟು ದಿನ ಇದೆ ಅಂದರೆ ಇನ್ನೆರಡು ದಿನ ಬಫರ್ ಇಟ್ಕೊಳ್ಳಿ, ಮುಂಚೆ ಹೋಗಿ ಆ ಜಾಗಕ್ಕೆ. ನಾನು ವರ್ಷದಲ್ಲಿ 4-5 ಟ್ರಕ್ಕಿಂಗ್ ಹೋದರೆ ಅದರಲ್ಲಿ 2 ಸತಿ ಅಥವಾ 3 ಸತಿ ಮನಾಲಿಗೆ ಹೋಗ್ತೀನಿ. ನನ್ನ ಫೇವ್ರೆಟ್ ಜಾಗ ಅದು. ನಾನು ಮೌಂಟೇನಿಯರಿಂಗ್ ಕೋರ್ಸ್ ಮಾಡಿದ್ದು ಅಲ್ಲೇ. 2 ಕಡೆ ಹಿಮ ನದಿನ ಕಟ್ಟು ಮಾಡಿ ರಸ್ತೆ ಮಾಡಿರೋದು ಅದು. ಅವನು ತುಂಬ ಕ್ರ್ಯಾಂಕ್ ಮಾಡ್ದೆ, ಅದ್ರದ್ದು ಹೀಟ್ಗೋ ಏನೋ ಐಸು ಕಟ್ಟಾಗ್ಬಿಟ್ಟು ಗಾಡಿ ಬಂಪರ್ ಮೇಲೆ ಬಿತ್ತು. ಅಷ್ಟು ಜೋರು ಮಳೆ ಬರ್ತಾಯಿದೆ. ಇವನು ಸೀದಾ ಹೊರಗಡೆ ಹೋಗಿ ನಿಂತ್ಕೊಂಡ್ಬಿಟ್ಟು ಐಸ್ ಮೇಲೆ ನಿಂತ್ಕೊಂಡು ನಾಮಯ ಈ ಲೋಕವೆಲ್ಲ ಅಂತ ಹಾಡು ಹೇಳ್ತಿದ್ದಾನೆ. ಆಮೇಲೆ ಮೂಗಲ್ಲಿ ರಕ್ತ ಬರುತ್ತೆ. ಅಷ್ಟೊತ್ತಿಗೆ ಗೈಡ್ಗಳಿಗೆ ಗೊತ್ತಾಯಿತು. ಸೀದಾ ಬಂದು ಪಾಪ ಯಾವುದೋ 2 ಕೋಲನ್ನು ತಗೊಂಡು ಸ್ಟ್ರೆಚ್ಚರ್ ಥರ ಮಾಡ್ಕೊಂಡು ಒಂದು ಕೆಳಗಡೆ ತಗೊಂಡು ಹೋದ್ರು. ಕೆಳಗಡೆ ತಗೊಂಡೋಗಿ ಅಷ್ಟೊತ್ತಿಗೆ ಮುಗ್ದಿತ್ತು ಜೀವ. ನನಗೆ ಒಂದೊಂದು ಸಲ ಆಶ್ಚರ್ಯ ಅನಿಸುತ್ತೆ. ಈಗ ನೀವು ಹೇಗೆ ಟ್ರೆಕ್ಕಿಂಗನ್ನು ಶುರು ಮಾಡಿದರೆ ನಿಮ್ಮ ವಯಸ್ಸಲ್ಲಿ, ನೀವು ಹೇಳಿದ್ರಲ್ಲ, ಅಂದರೆ ಯಾರೋ ಕರೆದ್ರು ನಿಮಗೆ, HR ಕೃಷ್ಣಮೂರ್ತಿ ಕರೆದೆ ಬಾರೋ ಅಂತೇಳಿ. ನಮಗೆ ಯಾರೂ ಕರೆಯೋರಿರಲಿಲ್ಲ, ನಾವು ಬೀದಲ್ಲಿ ಹುಟ್ಟಿದ್ದು. ಸುಮ್ಮನೆ ನಂಗೆ ನೆನಪು ಬಂತು ಹೇಳ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡು ಸಂಜು ಹುಲ್ಸೂರು, ಆಮೇಲೆ ಮನೋಜು, ಈ ಥರ ದತ್ತು, ಎಲ್ಲ ಸುಮಾರು ಜನ ಫ್ರೆಂಡ್ಸ್ ಇದ್ವಿ. ಸುಮ್ಮನೆ ಒಂದಿನ ರಜೆ, ಸುಮ್ಮನೆ ಆಟ ಆಡಿಕೊಂಡು ಊರ ಹೊರಗಡೆ ಹೋಗೋದು. ಊರ ಹೊರಗಡೆ ಹೋಗಿದ್ರೆ ಅಲ್ಲಿ ಯಾವುದೋ ಒಂದು ಗುಡ್ಡ ಕಾಣೋದು. ನಮ್ಮೂರ ಕಡೆ ತುಂಬ ದೊಡ್ಡ ಮಟ್ಟದ ಗುಡ್ಡ ಅಲ್ಲ, ನಮಗೆ ಅವು ಗುಡ್ಡ, ಚಳಕಾಪುರ ಗುಡ್ಡ ಒಂದಿತ್ತು, ಈ ಕಡೆ ಹಾಲಹಳ್ಳಿ ಕಡೆ ಒಂದು ಗುಡ್ಡ ಇತ್ತು. ಆ ಗುಡ್ಡಕ್ಕೆ ಹೋಗೋಣ ಅಂತ ಹೋಗೋದು ಸುಮ್ಮನೆ. ಎದಕ್ಕೆ ಅಂತ ಗೊತ್ತಿಲ್ಲ ನಮಗೆ. ಇದನ್ನೆಲ್ಲ ದಾಟ್ಕೊಂಡು, ಹೊಲಗಳನ್ನೆಲ್ಲ ದಾಟ್ಕೊಂಡು ಏನೂ ಊಟ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ, ಜೇಬಲ್ಲಿ ದುಡ್ಡಿಲ್ಲ. ಬಿಕಾಸ್ ನಮಗೇನು ದುಡ್ಡು ಕೊಟ್ಟು ಕಳಿಸ್ತಿರಲಿಲ್ಲ. ಏನೋ ಹೋಗಿ ಬರ್ತಾರೆ ಹುಡುಗರು, ಕಳಿಸ್ತಿರ್ಲಿಲ್ಲ, ಇರ್ತಿರ್ಲಿಲ್ಲ ಪಾಪ ಅವ್ರ ಹತ್ರ. ಅವ್ರಿಗೆ ನಾವು ಏನು ಹೇಳ್ತಿರಲಿಲ್ಲ ನಮ್ಗೆ ಹೋಗ್ತೀವಿ ಅಂತೇಳಿ. ಅಂದರೆ ನಾನು ಹೇಳೋದು ನಮ್ಮ ಇನ್ಸ್ಟಿಂಕ್ಟಲ್ಲಿ ಅದು ಇದೆ ಅಂತ ಅನಿಸುತ್ತೆ ಅಲ್ವಾ. ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲೇನೋ ಪೂಜಾರಿ ಗೀಜಾರಿ ಏನಾದರೂ ಪ್ರಸಾದ ಕೊಟ್ಟರೆ ತಿನ್ಕೊಂಡು ಓಕೆ, ಆಮೇಲೆ ಬರ್ತಿದ್ವಿ. ನಮ್ಗೆ ಅವಾಗ ಟ್ರೆಕ್ಕಿಂಗಿನ ವರ್ಡೂ ಇರಲಿಲ್ಲ, ನಮಗದು ಗೊತ್ತಿರಲಿಲ್ಲ. ಸೊ ಯಾಕೆ ಹೆಂಗೆ ಹೋಗ್ತಿದ್ವಿ ಅಂದರೆ ಏನಿದೆ ಅಲ್ಲಿ ನೋಡೋಕ್ಕೆ ಅನ್ನೋದೊಂದು ಮಾನವ ಸಹಜ ಕುತೂಹಲ ಬಿಟ್ಟರೆ ಬೇರೆ ವಿ ಡಿಂಟ್ ಹ್ಯಾವ್ ಎನಿಥಿಂಗ್. ಏನೋ ಈಗ ನೀವೇನು ಹೇಳ್ತಾರೆ ಆ ಥರದ್ದು ಏನೂ ನಮ್ಗೆ ಗೊತ್ತೂ ಇರಲಿಲ್ಲ, ಅದ್ರ ಅರಿವು ಇರಲಿಲ್ಲ. ಸೊ ಈ ಟ್ರೆಕ್ಕಿಂಗ್ ಮಾಡೋದ್ರ ಹಿಂದೆ ಇರುವಂಥ ಒಂದೇ ಒಂದು ಅಂದರೆ ಈಗ ಇದನ್ನೆಲ್ಲ ನೀವು ಈಗ ಡಿಫೈನ್ ಮಾಡಿದಿರಿ, ಬಟ್ ಒಂದೇ ಒಂದು ಮೂಲಭೂತವಾದ ಒಂದು ಎಲಿಮೆಂಟ್ ಅಂದರೆ ಮೇಲೆ ಹೋಗಬೇಕು, ಹತ್ತಬೇಕು, ಅಲ್ಲಿ ಏನಿದೆ ನೋಡ್ಬೇಕು ಅನ್ನೋದು ಕುತೂಹಲ. ಅದು ಮೇಲೆ ಹತ್ತದಿರಲಿ ಅಥವಾ ಕೆಳಗಿರಲಿ, ಇಳಿಯೋದಿರಲಿ. ಇವಾಗ ವೆಸ್ಟರ್ನ್ ಘಾಟ್ಸಿನ ಮೇಲ್ಗಡೆ ಇರೋ ಮನೆಯವರು ಈ ಮಂಗಳೂರು ಕಡೆಗೆ ಹೋಗೋಣ ಅಂತ ಇಳಿದಿರ್ಬೋದಲ್ಲ. ಒಟ್ಟಿನಲ್ಲಿ ಏನು ಗೊತ್ತಾ, ಮಾನವ ಸಹಜವಾಗಿ ಪ್ರಯಾಣ ಅನ್ನೋದು ಅವನಲ್ಲಿದ್ದೇ ಇದೆ. ಈಗ ಸುಮಾರು ಒಂದು 9-10 ಸಾವಿರ ವರ್ಷದ ಹಿಂದೆ ಅವನು ಅಗ್ರಿಕಲ್ಚರ್ ಅಂತ ಶುರು ಮಾಡಿದಾಗ ಅವನೆಲ್ಲ ಒಂದು ಕಡೆ ಸೆಟ್ಲ್ಮೆಂಟ್ ಅಂತ ಶುರು ಮಾಡ್ದ ಅಷ್ಟೇ. ಕರೆಕ್ಟ್. ನಮ್ಮ DNA ಇವತ್ತಿಗೂ ಟ್ರಾವೆಲಿಂಗ್ ಇದೆ. ನಮ್ಮ ಮೂಕನಹಳ್ಳಿ ರಂಗಸ್ವಾಮಿ ಇದ್ದಾರಲ್ಲ, ಅವರು ಎಷ್ಟು ಟ್ರಾವೆಲ್ ಮಾಡ್ತಾರೆ. ಅವ್ರಿಗೆ ಟ್ರಕ್ಕಿಂಗ್ ಬನ್ನಿ ಅಂದರೆ ನಾನು ಬರಲ್ಲ ರೀ ಅಂತಾರೆ. ಬಟ್ ಅವ್ರಿಗೆ ಟ್ರಾವೆಲಿಂಗ್ ಇಷ್ಟ ಇಲ್ಲದ ಯಾವುದೇ ಜೀವಿ, ಮನುಷ್ಯ ಜೀವಿ ಇಲ್ಲ ಅನಿಸುತ್ತೆ. ಟ್ರಾವೆಲಿಂಗ್ ಇಷ್ಟ ಇಲ್ಲದ ಯಾವುದೇ ಮನುಷ್ಯ ಜೀವಿ ಇಲ್ಲ. ನಾನು ಹೆಚ್ಚು ಕಡಿಮೆ ಅದೇ ಥರ ಇದ್ದೀನಿ. ಟ್ರೆಕ್ಕಿಂಗ್ ನಾನು ತುಂಬ ಕಡಿಮೆ ಹೋಗಿದ್ದು. ಬನ್ನಿ ಈ ಸತಿ, ಅದೇ ಈ ಸೆಪ್ಟೆಂಬರಲ್ಲೇ ಬನ್ನಿ. ವರ್ಕೆಲ್ಲ ಒಂಚೂರು ಶೆಡ್ಯೂಲ್ ಮಾಡ್ಕೊಂಡು ಬನ್ನಿ. ನಿಮ್ಮ ಇಡೀ ಈ ಒಂದು ಟ್ರೆಕ್ಕಿಂಗ್ ಅನುಭವದಲ್ಲಿ ಹಿಮಾಲಯ ಇರ್ಬೋದು, ಕುಮಾರ ಪರ್ವತ ಇರ್ಬೋದು, ಕುದುರೆಮುಖ, ನಿಮಗೆ ಜೀವ ಹೋಗುತ್ತೆ ಅಂತ ಅನಿಸಿದ್ದು ಯಾವಾಗಾದ್ರೂ ಇದೆಯಾ? ಮುಗಿದಿತ್ತು ಅಥವಾ ಬದುಕಿದ್ದೀನಿ ಅನ್ಸುತ್ತೆ ಕೆಲವು ಸತಿ. ಹೌದಾ? ಹೌದು. ನಂದು ಏನಾಯಿತು, ಇದು ರೋಹತಾಂಗ್ ಪಾಸ್, ಮನಾಲಿಯಿಂದ ಮೇಲ್ಗಡೆ ಹೋದರೆ ರೋಹತಾಂಗ್ ಪಾಸ್ ಅಂತ. ನಾಗತಿಹಳ್ಳಿ ಚಂದ್ರಶೇಖರ್ ಅವರದ್ದು ಬಾನಲ್ಯ ಮಧುಚಂದ್ರಕ್ಕೆ ಕಾದಂಬರಿ ಓದಿದ್ರೆ ರೋಹತಾಂಗ್ ಪಾಸ್ ಡಿಸ್ಕ್ರಿಪ್ಷನ್ ಇದೆ. ಸಿನಿಮಾದಲ್ಲಿ ಸಿಮ್ಲಾ ತಗೊಂಡಿದ್ದಾರೆ ಅವರು ಅದ್ಭುತವಾದ ನನ್ನ ಮೇಷ್ಟ್ರು ಅವರು ಒಂದೇ ಇಂಡಸ್ಟ್ರಿನಲ್ಲಿ ಹೆಚ್ಚು ಕಡಿಮೆ ಇದ್ದೀವಿ, ಭೇಟಿಯಾಗಿಲ್ಲ ಅಷ್ಟೇ. ಅವ್ರನ್ನ ಒಂದು ಸತಿ ಭೇಟಿ ಆಗಬೇಕು ಅಂತ ಅವರಲ್ಲಿ ವರ್ಕ್ ಮಾಡೋ ಹುಡುಗರಿಗೆಲ್ಲ ಹೇಳಿದ್ದೀನಿ ಒಂದು ಸತಿ ಮೀಟ್ ಮಾಡಿಸ್ರು ಅಂತ. ಆಗ್ತಿಲ್ಲ. ಎನಿವೆ, ಬಾನಲ್ಯ ಒನ್ ಆಫ್ ನನ್ನ
ಈ ಟ್ರಾವೆಲ್ ಜರ್ನಿಗೆ ಒನ್ ಆಫ್ ದ ಕಾಂಟ್ರಿಬ್ಯೂಷನ್ ಇಸ್ ಬಾನಲ್ಲೆ ಮಧುಚಂದ್ರಕ್ಕೆ. ಅದು ಖಂಡಿತವಾಗೂ ಅದನ್ನು ಹೇಳ್ಬೋದು. ನಾನು ಆವಾಗಿಂದ ಮನಾಲಿ ಉಳಿದ್ಬಿಟ್ಟಿತ್ತು ತಲೆನಲ್ಲಿ. ಮನಾಲಿಗೆ ಹೋಗಿ ನಾವು ಫಸ್ಟ್ ಟ್ರೆಕ್ ಹೋಗಿದ್ದೆ ಮನಾಲಿಗೆ, ಕುಲು ಮನಾಲಿ. ಅದೇ ಅಲ್ವಾ ನಮ್ಗೆ ಬರೋ ತಲೆಗೆ, ಹಿಮಾಲಯ ಅಂದ ತಕ್ಷಣ ಕುಲು ಮನಾಲಿ ಫಸ್ಟ್ ಬರ್ತವೆ ಅಲ್ವಾ, ಟು ಸಮ್ ಎಕ್ಸ್ಟೆಂಟ್. ಇರಲಿ, ನೀವು ಹೇಳ್ತಾ ಇದ್ರಿ ಲೈಫಿಗೆ ನಿಮಗೆ ಇದು ರೋಹ್ತಾಂಗ್ ಪಾಸ್ ದಾಟಿ, ರೋಹ್ತಾಂಗ್ ಪಾಸಲ್ಲಿ ಏನಾಯಿತು, ಹಿಂದೆ ನಮ್ಮ ಇದ್ರದ್ದು ಲಗೇಜ್ ಗಾಡಿ ಬರ್ತಾಯಿತ್ತು. ನಾನೇನು ಮಾಡಿದೆ, ನನ್ನ ರಕ್ಸ್ಯಾಕನ್ನು ಫುಡ್ ಗಾಡಿನಲ್ಲಿ ಹಾಕಿದೆ. ಓಕೆ, ರಕ್ಸ್ಯಾಕ್ ಅಂದರೆ ನಮ್ಮ ಬ್ಯಾಕ್ ಪ್ಯಾಕು ವಿತ್ ಐಸ್ಯಾಕ್ಸು ಎಲ್ಲ ಇತ್ತು. ಒಂದು ದೊಡ್ಡ ಇದಕ್ಕೆ ಹೋಗ್ತಾಯಿದ್ವಿ, ಮೌಂಟೇನಿಂಗ್, ಒಂದು ಸಮಿಟ್ಗೆ ಅಂತ ಹೋಗ್ತಾಯಿದ್ವಿ. ಟ್ರಕ್ಕಿಂಗ್ ಅಲ್ಲ, ಅದು ಸಮಿಟ್. ಅದು ಸಮಿಟ್ ಅಂದರೆ ಒಂದು ಮೇಲೆ ಇರೋದು ಒಂದು. ಹೌದು, ಮೌಂಟೇನಿಯರಿಂಗ್ ಅಂತಾರೆ ಅದಕ್ಕೆ ಕನ್ನಡದಲ್ಲಿ. ಪರ್ವತಾರೋಹಣ. ಚಾರಣ ಬೇರೆ, ಪರ್ವತಾರೋಹಣ ಬೇರೆ. ನಾನು ಪರ್ವತಾರೋಹಣಕ್ಕೆ ಹೋಗ್ತಾ ಇದ್ದೀನಿ. ಏನು ವ್ಯತ್ಯಾಸ, ಎಕ್ಸೆಪ್ಟ್ ಡೆಸ್ಟಿನೇಷನ್, ಏನು ವ್ಯತ್ಯಾಸ ಇರುತ್ತೆ? ಬೇಸಿಕಲಿ ಚಾರಣ ಅಂದರೆ ನಡ್ಕೊಂಡು ಹೋಗೋದು, ಅದನ್ನು ನಡ್ಕೊಂಡೇ ಹೋಗೋದು. ಬಟ್ ಪರ್ವತಾರೋಹಣದಲ್ಲಿ ಟೆಕ್ನಿಕಲ್ ಮೂವ್ಸ್ ಇರುತ್ತೆ, ಕೆಲವು ಕಷ್ಟದ ಜಾಗ ಇರುತ್ತೆ, ಅಲ್ಲಿ ರೋಪನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಚಾರಣದಲ್ಲಿ ಅದೆಲ್ಲ ಇರಲ್ಲ. ನಮ್ಮ ಏನೇನು ಎಕ್ವಿಪ್ಮೆಂಟ್ ಇದೆಯೋ ಅದೆಲ್ಲವುದು ಯೂಸ್ ಮಾಡಬೇಕಾಗತ್ತೆ, ಐಸ್ ಮೇಲೆ ನಡಿಬೇಕಾಗತ್ತೆ. ಅದೆಲ್ಲ ಪರ್ವತಾರೋಹಣದಲ್ಲಿ ಬರುವ ಇದು ಟೆಕ್ನಿಕಲ್ ಮೂವ್ಸ್ ಇರೋದಕ್ಕೆ ಪರ್ವತಾರೋಹಣ ಮತ್ತು ಹೈಟು. ಓಕೆ, ಅದಕ್ಕೆ ಹೋಗ್ತಾಯಿದ್ವಿ. ನಮ್ಮ ಹಿಂದೆ ನಮ್ಮ ಟೆಂಟ್ಗಳದ್ದು ಇದರದ್ದೆಲ್ಲ ಗಾಡಿ ಬರ್ತಾಯಿತ್ತು. ನಾನು ತುಂಬ ಪ್ಲ್ಯಾನ್ ಮಾಡ್ಕೊಂಡು ಆ ಗಾಡಿನಲ್ಲಿ ನಾನು ರಕ್ಸ್ಯಾಕೋ ಐಸ್ಯಾಕ್ಸ್ ಎಲ್ಲ ಇಟ್ಟು ನಾನು ಅದೇ ಗಾಡಿ ಹತ್ತಕ್ಕೆ ಹೋದೆ. ಅಷ್ಟೊತ್ತಿಗೆ ಇನ್ನೊಂದು ಗಾಡಿ ಹೊರಟಿತ್ತು, ಅದಕ್ಕೆ ಹತ್ಕೋ ಅಂದರೆ ಎರಡು ಒಟ್ಟಿಗೆ ಹೋಗುತ್ತಲ್ಲ ಅಂತ ಹೀಗೆ ಮೂವ್ ಆಗ್ತಾಯಿದ್ವಿ. ರೋಹ್ತಾಂಗ್ ಪಾಸು, ಪ್ರಾಪರ್ ರೋಹ್ತಾಂಗ್ ಪಾಸು. ಆವಾಗ ತುಂಬ, ಇವತ್ತು ರೀಸೆಂಟಾಗಿ ಹೋದಾಗ ನೋಡಿದೆ, ರೋಡ್ ತುಂಬ ಅಗಲ ಮಾಡಿದ್ದಾರೆ. ಆವಾಗ ಇಷ್ಟೇ ಇದ್ದಿದ್ದು. ಅದನ್ನು ಗ್ಲೇಷಿಯರ್ನ ಕಟ್ ಮಾಡಿರ್ತಾರೆ, ಎರಡು ಕಡೆ ಹಿಮ ನದಿನ ಕಟ್ ಮಾಡಿ ರಸ್ತೆ ಮಾಡಿರೋದು. ಅದು ಮುಂದೆ ಒಂದು ಕಾರ್ ಹೋಗ್ತಾಯಿತ್ತು, ಒಂದು ಏನೋ ಆಗಿ ಕೆಟ್ಟೋಯ್ತು, ಮಾರುತಿ 800. ಅವನು ತುಂಬ ಕ್ರ್ಯಾಂಕ್ ಮಾಡ್ದೆ, ಅದ್ರದ್ದು ಹೀಟ್ಗೋ ಏನೋ ಐಸ್ ಕಟ್ ಆಗಿಬಿಟ್ಟು ಗಾಡಿ ಬಂಪರ್ ಮೇಲೆ ಬಿತ್ತು. ಯಾರ ಗಾಡಿ ಬಂಪರ್ ಅಂತೀನಿ, ಇದು ಬಾನೆಟ್ ಮೇಲೆ. ನಮ್ಮ ಗಾಡಿ ಅಲ್ಲ, ನಮ್ಮದು ಟಿ ಥರದ ಗಾಡಿ. ನಾನು ಹೇಳ್ತಿರೋ ತುಂಬ ಹಿಂದಿಂದು. ಅದು ಮೆಟಡರಲ್ಲಿದ್ವಿ ನಾವು. ಮುಂದೆ ಇದ್ದಿದ್ದು ಮಾರುತಿ ಕಾರ್ ಮೇಲಿನ ಬಾನೆಟ್ ಮೇಲೆ ಐಸ್ ದೊಡ್ಡ ಪೀಸು ಬಿದ್ದು ಅದು ಕಾರ್ ಜಖಮ್ಮು. ಅದು ಕಾರನ್ನು ಮೂವ್ ಮಾಡೋದಲ್ಲ, ನಮ್ಮ ಗಾಡಿ ಹೋಗೋಕ್ಕಾಗಲ್ಲ, ಇರೋದೇ ಇಷ್ಟಾಗಲ್ಲ ರಸ್ತೆ. ಸೊ ಐಸ್ಯಾಕ್ಸ್ ಅಂತ ಎಲ್ಲರೂ ತಗೊಂಡ್ವಿ. ನಂದು ಅವಾಗ ನೆನಪಾಯ್ತು, ಹಿಂದೆ ನನ್ನ ಗಾಡಿನಲ್ಲಿ ಬರ್ತಾಯಿದೆ, ಹಿಂದೆ ಬರ್ತಾ ಇದೆ. ನಮ್ಮ ಗಾಡಿ ಮೂವ್ ಆಯಿತು, ಆ ಗಾಡಿ ಅಲ್ಲೇ ಉಳ್ಕೊಂಬಿಡ್ತು. ಅಂದರೆ ನಮ್ಮದು ಕಾರನ್ನೇನೋ ಸೈಡ್ಗೆ ಹಾಕಿದ್ವಿ, ಅದು ದೊಡ್ಡ ಲಾರಿ. ನಮ್ಮದು ಟಿ ಮೂವ್ ಆಯಿತು. ಲಾರಿ ಬರೋದಕ್ಕೆ ಇನ್ನು 2 ದಿನ ಬೇಕಾಗತ್ತೆ. ನಿಮ್ಮ ಲಾರಿ ಅಂದರೆ ನಮ್ಮ ಫುಡ್ಡು, ಟೆಂಟು ಎಲ್ಲ ಇದ್ದಿದ್ಲ. ನಿಮ್ದು ರಕ್ಸಾಕು ಎಲ್ಲ ಹಿಂದ್ಗಡೆ ಗಾಡಿನಲ್ಲಿ ಉಳ್ಕೊಳ್ತೀನಿ. ನಂದು ಏನೂ ಇಲ್ಲ ಈಗ. ನಾನು ಹಾಕೊಂಡಿರೋ ಬಟ್ಟೆ ಒಂದು ಜರ್ಕಿನೂ ಬಿಟ್ಟರೆ ಇನ್ನೇನೂ ಇಲ್ಲ. ನನ್ನ ಸ್ಲೀಪಿಂಗ್ ಬ್ಯಾಗು, ಟೆಂಟು ಎಲ್ಲ ಹಿಂದ್ಗಡೆ ಇದೆ. ಸರಿ, ಅಲ್ಲಿ ಇಳಿದ ತಕ್ಷಣ ಕೊಕ್ಸರ್ ಅಂತ ಒಂದು ಹಳ್ಳಿ ಬರುತ್ತೆ. ಆ ಕೊಕ್ಸರ್ ಹಳ್ಳಿನಲ್ಲಿ ಉಳ್ಕೊಂಡ್ವಿ. ಅಲ್ಲೇನಾಯಿತು, 30 ಪೈಸನೋ 3 ರೂಪಾಯಿ ಇದ್ದಿದ್ದು ಪರೋಟ 2ನೇ ದಿನಕ್ಕೆ 10 ರೂಪಾಯಿ ಆಯಿತು. ಯಾಕೆ ಅಂದರೆ ಮುಂದೆ ಒಂದು ಬ್ರಿಡ್ಜೇ ಕೊಲ್ಯಾಪ್ಸ್ ಆಗೋಗಿದೆ. ಈಗ 2 ವರ್ಷದ ಹಿಂದೆ ಅಲ್ಲ, ಲಾಸ್ಟ್ ಇಯರೇ ಮನಾಲಿನಲ್ಲಿ ಕ್ಲೌಡ್ ಬರ್ಸ್ಟ್ ಆಯಿತು. ಇದು ನಾನು ಹೋಗಿದ್ದ ಟೈಮಲ್ಲೂ ಅದೇ ಕ್ಲೌಡ್ ಬರ್ಸ್ಟ್ ಆಗಿರೋದು, ನಮಗೆ ಗೊತ್ತಾಗಿಲ್ಲ ಅಷ್ಟೇ. ಕ್ಲೌಡ್ ಬರ್ಸ್ಟಿಗೆ ಅದು ಐಸ್ ಎಲ್ಲ ಬೀಳೋಕ್ಕೆ ಶುರುವಾಗಿದೆ, ಎಲ್ಲ ಆಯಿತು. ಮುಂದೆ ಹೊರಟೋದ್ವಿ, ಕೊಕ್ಸರಲ್ಲಿ ಉಳ್ಕೊಂಡ್ವಿ. ಅಲ್ಲಿ ಗವರ್ಮೆಂಟ್ದು ಹಾಸ್ಪಿಟಲಿನ ಡಾರ್ಮೆಟ್ರಿ ಥರದ್ದು ಒಂದು ಜಾಗ ಸಿಕ್ತು. ಅಲ್ಲಿ ನಾವೊಂದು 10-15 ಜನ ಇದ್ವಿ, ಅಲ್ಲಿ ಸೆಟ್ಲ್ ಆದ್ವಿ. ನಂದು ರಕ್ಸಾಕು ಇಲ್ಲ, ಏನೂ ಇಲ್ಲ, ಎಲ್ಲರೂ ಸ್ಲೀಪಿಂಗ್ ಬ್ಯಾಗಲ್ಲಿ ಮಲಗಿದ್ರೆ ನಾನು ಅದೇನೋ ಬೆಡ್ಶೀಟ್ ಹೊತ್ಕೊಂಡು ಸೇಫ್ ಝೋನಲ್ಲಿ ಇದ್ವಿ ಅಷ್ಟೇ. ಇನ್ನೂ 1 ವಾರ ನಿಲ್ಲಲ್ಲ ಇದು ಮಳೆ ಅಂತ ಇನ್ಫಾರ್ಮೇಷನ್ ಬಂತು, ನಮ್ಮ ಇನ್ಸ್ಟಿಟ್ಯೂಟಿಂದ ಇನ್ಫಾರ್ಮೇಷನ್ ಬಂತು. ನಾವಲ್ಲಿಂದ ನಡ್ಕೊಂಡು ಹೊರಟ್ವಿ. ಇವರೆಲ್ಲರನ್ನೂ ರಕ್ಸಾಕ್ ಹಾಕ್ಕೊಂಡಿದ್ದಾರೆ. ನನಗೂ ಯಾರ್ದೋ ಒಂದು ರಕ್ಸಾಕ್ ತಗೊಂಡೆ, ಹಿಂಗೆ ಹಾಕ್ಕೊಂಡೆ. ಅದ್ರ ಓನರ್ ಯಾರು ಅಂತ ಗೊತ್ತಿಲ್ಲ, ಪಾಪ ಯಾರಿಗೂ ಹೆಲ್ಪ್ ಆಗಲಿ ಅಂತ ಬರ್ತಾಯಿದ್ದೀವಿ. ಒಂದು ಜಾಗದಲ್ಲಿ ಸ್ಲಿಪ್ ಆಗೋಕ್ಕೆ ಶುರುವಾದೆ. ರೋಹ್ತಾಂಗ್ ಪಾಸಿನ ಹೆಚ್ಚು ಕಡಿಮೆ ನಂದು 10 ನಿಮಿಷದಲ್ಲಿ ರೋಹ್ತಾಂಗ್ ಪಾಸ್ ರೀಚ್ ಆಗ್ಬೋದು, ಅಷ್ಟು ಹತ್ತಿರದಲ್ಲಿದ್ದೀವಿ. ತುದಿನಲ್ಲಿದ್ದೀನಿ, ಸ್ಲಿಪ್ ಆಗ್ಬಿಟ್ಟೆ. ಸ್ಲಿಪ್ ಆದೆ. ನನ್ನ ಜೊತೆ ಇದ್ದವರೊಬ್ಬರು ನಮ್ಮ ಇನ್ಸ್ಟ್ರಕ್ಟ್ರೇ, ಗೈಡು, ಒಂದು ಕೈ ಹಿಡ್ಕೊಂಡ್ರು. ಒಂದು ಕೈ ಹಿಂಗೆ ಹಿಡ್ಕೊಂಡಿದ್ದಾರೆ. ಅವ್ರೂ ಲೋಕಲೈಟ್ಸ್, ಅವ್ರಿಗೆ ಹೇಗೆ ನಡೆದು ಓಡಾಡಬೇಕು ಅನ್ನೋದೊಂದು ಇದು ಇರುತ್ತೆ, ಐಡಿಯಾನೂ ಇರುತ್ತೆ ಮತ್ತು ಸ್ಟ್ರೆಂತು ಇರುತ್ತೆ. ಕೈ ಹಿಂಗೆ ಹಿಡ್ಕೊಂಡಿದ್ದಾರೆ ನಂದು. ಅವ್ರದ್ದು ಐಸ್ಯಾಕ್ಸನ್ನು ಬಿಗಿಯಾಗಲ್ಲಿ ಫಿಕ್ಸ್ ಮಾಡ್ಕೊಂಡು ನನ್ನ ಕೈ ಹಿಡ್ಕೊಂಡಿದ್ದಾರೆ. ಈ
ಕ್ಲಿಫ್ ಹ್ಯಾಂಗರ್ ಅಂತ ಒಂದು ಫಿಲಮ್ ಇದೆ, ಅದರಲ್ಲಿ ನೇತಾಡಲ್ವ, ಆ ಥರ ನೇತಾಡ್ತಾ ಇದ್ದೀನಿ ನಾನು. ಅವ್ರು ಬಿಟ್ಟರೆ ನಾನು ಹೋದೆ ಅಂದರೆ ಒಂದು ಮಿನಿಮಮ್ 10-12 ಸಾವಿರ ಅಡಿ ಕೆಳಗೆ ಒಂದೇ ಸತಿಗೆ. ಚೂರು ಪಾರು ಅಲ್ಲೆಲ್ಲ ಬಿದ್ದು ಶಿಫ್ಟ್ ಆಗೋದಲ್ಲ, ಒಂದೇ ಸತಿಗೆ ಹೋಗ್ತೀನಿ, ಅಷ್ಟು ನೇತಾಡ್ತಾ ಇದ್ದೀನಿ. ಆಮೇಲೆ ಏನೇನೋ ಮಾಡಿ ಒಂದು ಕೈನ ಅಂದರೆ ಅವ್ರು ಹೀಗೆ ಹಿಡ್ಕೊಂಡಿದ್ರು, ನನ್ನ ಈ ಕೈ ಇದೆಯಲ್ಲ, ಈ ಕೈನ ಲಿಫ್ಟ್ ಮಾಡಿ ಒಂದು ಯಾವುದೊಂದು ಬೋಲ್ಡರ್ ಸಿಕ್ತು, ಅದನ್ನು ಹಿಡ್ಕೊಂಡಿದ್ದೀನಿ. ರಕ್ಸಾಕನ್ನು ಎಸಿ ಫಸ್ಟು ಅಂತ, ಅದ್ರ ವೆಯ್ಟು ಎಳಿತಾ ಇತ್ತು ಅವ್ರನ್ನ. ಒಂದೇ ಕೈಯಲ್ಲಿ ಹಿಂಗೆ ತೆಗೆದು ಈ ಕೈನ ಅವ್ರಿಗೆ ಕೊಟ್ಟು, ಈ ಕೈಯಲ್ಲಿ ರಕ್ಸಾಕನ್ನು ಕಣ್ಣೆದುರುಗಡೆ ಸಾಸಿವೆ ಕಾಳಷ್ಟಾಗಿ ಹೊರಟೋಯ್ತು ಅದು. ಆಮೇಲೆ 2 ಕೈಯಲ್ಲಿ ಹಿಡ್ಕೊಂಡು ಎಳ್ಕೊಂಡು ಬಾ ಯಾರ್ದು ರಕ್ಸಾಕು ತಾನೆ ಅದರಲ್ಲಿ. ಆಮೇಲೆ ನಾವು ಟ್ರಕ್ಕಿಂಗು ಮೌಂಟೇನಿಯರಿಂಗಿಗೆ ಹೋಗ್ಬೇಕಾದ್ರೆ ಇಂಪಾರ್ಟೆಂಟ್ ವಸ್ತು ಅಂತ ಏನೂ ಇಟ್ಟಿರಲ್ಲ. ಏನೋ ಒಂದು ಮೆಡಿಸಿನ್ ತುಂಬ ಇಂಪಾರ್ಟೆಂಟ್ ಅಂದರೆ ಯಾವುದೋ ಒಂದು ಸ್ಪೆಷಲ್ ಮೆಡಿಸಿನ್ಸ್ ಇರ್ಬೋದು ಅಷ್ಟೇ, ಅದು ಮನೇಲಿನಲ್ಲಿ ಸಿಗತ್ತೆ. ಹತ್ತಿದ್ವಿ, ಆಮೇಲೆ ಹೋದೆ ಅಲ್ಲೊಂದು, ಆವಾಗಿನ್ನೂ ನನ್ನ ಮನಾಲಿ ಕ್ಯಾಪ್ ಅಂತ ಒಂದು ಬರುತ್ತೆ, ನೋಡಿರ್ತೀರ ಮನಾಲಿ ಕುಲು ಅವರೆಲ್ಲ ಒಂದು ಕ್ಯಾಪ್ ಹಾಕಿರ್ತಾರೆ, ಆ ಥರದ್ದೊಂದು ಕ್ಯಾಪ್ ಹಾಕ್ಕೊಂಡಿದ್ದೆ, ಚೆನ್ನಾಗಿ ಮಳೆ ತಡೆಯುತ್ತದು. ಹೋದೆ, ಅಲ್ಲಿ ಹೋಗೋ ಅಷ್ಟೊತ್ತಿಗೆ ರೋಹ್ತಾಂಗ್ ಪಾಸ್ ರೀಚ್ ಆದ್ವಿ. ಅಲ್ಲೊಂದು ಸಣ್ಣ ಹಟ್ಟು, ಅಲ್ಲೊಂದು ಅಜ್ಜಿ ಇತ್ತು. ನೋಡಿದ್ರೆ ಎಲ್ಲರೂ ಹಿಂಗೆ ನೋಡ್ತಿರ್ದು ನನ್ನನ್ನು. ಇಲ್ಲಿ ಕೆಂಪು ಇಳಿತಾ ಇದೆ ರಕ್ತ, ಎಲ್ಲಿ ಏಟಾಯಿತು ಏನು ಕತೆ ಗೊತ್ತಾಗ್ತಿಲ್ಲ ನನಗೆ. ಇದು AMS ಅಂತ ಅದೊಂದು, ಅದ್ರ ಬಗ್ಗೆ ಒಂದು ಹೇಳಲೇಬೇಕು ನಾನು. AMS ಅಂತ ಒಂದು ಡಿಸೀಸ್ ಇದೆ, ಹೈ ಆಲ್ಟಿಟ್ಯೂಡ್ ಮೌಂಟೇನ್ ಸಿಕ್ನೆಸ್. ಅದು AMS ಆಗಿದೆ ಇವನಿಗೆ ಅಂತಂದು ಮಲಗಿಸಿ ಕೈಕಾಲು ಉಜ್ಜುತ್ತಿದ್ದಾರೆ, ಟೀ ತಗೊಂಬಂದು ಕುಡಿಸ್ತಿದ್ದಾರೆ, ಮೈಗೆಲ್ಲ ಬಿಸಿ ಮಾಡ್ತಿದ್ದಾರೆ. ಅಲ್ಲಿ ಲೋಕಲ್ ಹೆಡ್ಸ್ ಎಲ್ಲ ಸೇರ್ಕೊಂಬಿಟ್ರು. ಆ ಅಜ್ಜಿ ಒಂದು ಪಾಪ, ನನ್ನ ಮಗು ಕಣೋ ನೀನು, ಒಂಚೂರು ಏನಾದ್ರು ಟೀ ಕುಡಿಯಪ್ಪ, ಅದು ಬಾಡಿ ಡಿಹೈಡ್ರೇಟ್ ಆಗಿದೆ ಅಂತಂದ್ಬಿಟ್ಟು ಟೀ ಎಲ್ಲ ಕುಡಿಸ್ತಿದ್ದಾರೆ. ಯಾರೋ ಬಂದು ಇಲ್ಲೆಲ್ಲ ಒರೆಸ್ತಾ ಇದ್ದಾರೆ, ನಂಗೆ ಗೊತ್ತಾಗ್ದಂಗೆ, ರಕ್ತ ಕಾಣಿಸ್ಬಾರ್ದು ಅವನಿಗೆ ಅಂತ ಎಲ್ಲ ಒರೆಸ್ತಾ ಇದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಟೋಪಿ ಹಿಂಗೆ ತೆಗೆದೆ, ಎಲ್ಲರ ಮುಖದಲ್ಲೂ ಮಂದಹಾಸ. ಅದೇನೋ ಟೋಪಿ ಕಲರ್ ಬಿಟ್ಟಿರೋದು. ಅದು ಕಾಮಿಡಿ ಎಂಡ್ ಆಯಿತು. ಬಟ್ ಅದು ಒಂದು ಜಾಗದಲ್ಲಿ ಮಾತ್ರ ನನ್ನ ಜೀವನದ ಕೊನೆ ಹಂತ ಒಂದು ಸತಿ ನೋಡಿ ಬಂದೆ. ಅವರು ಪಾಪ ರಾಣಾ ಅಂತ, ನನ್ನನ್ನು ಹಿಡ್ಕೊಂಡು ಎತ್ತಿದ ಗೈಡು ರಾಣಾ ಅಂತ ಅವ್ರ ಹೆಸರು. ಅವ್ರು ಇಲ್ದಲ್ಲೇ ಇದ್ದಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿರ್ಲಿಲ್ಲ. ತುಂಬ ಥ್ರಿಲ್ಲಿಂಗ್ ಆಗಿತ್ತು ಅದು ಎಕ್ಸ್ಪೀರಿಯೆನ್ಸ್. ಆ ಥರ ಸುಮಾರು ಇದೆ. ಆಮೇಲೆ ನಮ್ಮ ತೇಜಮೂರ್ತಿ ಅಂತ ನನ್ನ ತುಂಬ ಕ್ಲೋಸ್ ಫ್ರೆಂಡು, ಅವನು ಒಂದು ಟ್ರಕ್ಕಿಂಗಿಗೆ ನನ್ನನ್ನು ಕರೆದಿದ್ದ, ಹೋಗೋಕ್ಕಾಗಿರಲಿಲ್ಲ. ಅದು ಆಮೇಲೆ 3 ಜನದ ಬಾಡಿ ಸಿಕ್ತು. ನಿಮಗೂ ಗೊತ್ತಿರ್ಬೋದು, ವೆಸ್ಟರ್ನ್ ಘಾಟ್ಸಲ್ಲಿ ಈಗ ಒಂದು 2006 7 ಯಾಕೆ ಅದು ಒಳಗಡೆ ಫ್ಲಡ್ಡಲ್ಲಿ, ಮಳೆಗಾಲದಲ್ಲಿ ಎಂಟ್ರಾಗಿದ್ದು ವೆಸ್ಟರ್ನ್ ಘಾಟ್ಸ್. ಆ ಫ್ಲಡ್ಡಲ್ಲಿ ಸಿಗಾಕೊಂಡು ಹೋಗಿರೋದು 3 ಜನ ಟ್ರಕ್ಕರ್ಸ್. 1.5 ವರ್ಷ ಆದಮೇಲೆ ಅವ್ರದ್ದು ಅಸ್ಥಿಪಂಜರಗಳು ಸಿಕ್ತು. ಅದು 3 ಜನ ಬದಲು 4 ಜನ ಆಗಬೇಕಿತ್ತು. ಉಳ್ಕೊಂಡಿದ್ದೀವಿ. ಸೊ ಹಾಗೆ ಟ್ರೆಕ್ಕಿಂಗು ಅಥವಾ ಮೌಂಟೇನಿಯರಿಂಗು ಇದೆಲ್ಲ ತುಂಬ ಖುಷಿ ಕೊಡುತ್ತೆ. ಎಲ್ಲ ಜೊತೆಗೆ ಒಂದು ಅಪಾಯದ ಒಂದು ಸನ್ನಾಹ ಯಾವಾಗಲೂ ಇರುತ್ತೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅನ್ನೋದು ಅದರಲ್ಲೇನೂ 2 ಮಾತಿಲ್ಲ ಅಲ್ವಾ. ಯಾವತ್ತೂ ಅಪಾಯದ ಜೊತೆಗೆ ಇಟ್ಕೊಂಡೇ ಹೋಗಬೇಕು ನಾವು. ಆದರೆ ಯಾವುದೇ ಟ್ರಕ್ಕಿಂಗ್ ಆಗಲಿ ಮೌಂಟೇನಿಯರಿಂಗ್ ಆಗಲಿ, ಸೇಫ್ಟಿ ಫಸ್ಟ್ ಅನ್ನೋದು ಒಂದು ನಮ್ಮ ಬೇಸಿಕ್ ರೂಲ್. ಸೇಫ್ಟಿ ಫಸ್ಟ್. ನಾನು ಹೇಳಿದ್ನಲ್ಲ ಅವಾಗಲೇ, ಶೂನು ನಮ್ಮ ಸೇಫ್ಟಿಗೆ ಬರುತ್ತೆ. ಉಗ್ರು ಕಟ್ ಮಾಡಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಅಲ್ಲಿಂದ ಒಂದೊಂದು ಸಣ್ಣ ವಿಷಯನೂ ನಾವು ಗಮನದಲ್ಲಿ ಇಟ್ಕೊಂಡಿದ್ರೆ ಮಾತ್ರ ನಮಗೆ ಟ್ರಕ್ಕಿಂಗು ಸುಲಭವಾಗಿ ಸುಸೂತ್ರವಾಗಿ ಆಗೋದು. ಅದು ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸನ್ನು ನನ್ನ ಗ್ರೂಪಲ್ಲಂತೂ ಕೊಡ್ತಾ ಇರ್ತೀನಿ, ಬೇರೆ ಆರ್ಗನೈಸರ್ಸು ಕೊಡ್ತಾರೆ ಅದನ್ನು. ಸೊ ಕೊನೆಯದಾಗಿ ಕಿರಣ್, ವಾಟ್ ನೆಕ್ಸ್ಟ್? ಎಲ್ಲ ಹೋಗ್ತಾ ಇದ್ದೀರಾ ನೆಕ್ಸ್ಟು? ನಂದು ನೆಕ್ಸ್ಟು ಏನೇನೋ ಇರುತ್ತೆ. ಇವಾಗ ಸದ್ಯಕ್ಕೆ ಸೆಪ್ಟೆಂಬರಲ್ಲಿ ಹಮ್ಟಾ ಪಾಸ್ ಹೋಗ್ತಾ ಇದ್ದೀನಿ. ಹಮ್ಟಾ ಪಾಸ್ ಅದು ಹಿಮಾಲಯ? ಹಾಂ, ಹಿಮಾಲಯನೇ. ಮನಾಲಿಯಿಂದ ಹಮ್ಟಾ ಪಾಸು. ಅದೊಂದು 14,000 ಅಡಿ, 14,500 ಅಡಿ ಇದೆ. ಅದಾದಮೇಲಿನ ಒಂದು ಬ್ಯೂಟಿಫುಲ್ ಜಾಗ ಇದೆ, ಚಂದ್ರತಾಲ್ ಅಂತ. ಹಮ್ಟಾ ಪಾಸ್ ಟ್ರೆಕ್ಕಿಂಗ್ ಮುಗಿದ ಮೇಲೆ ಅಲ್ಲಿಗೆ ಜೀಪಲ್ಲೇ ಹೋಗಬೇಕಾಗತ್ತೆ. ಜೀಪ್ ರೈಡ್ ಇದೆ. ಒಂದು ಚಂದ್ರತಾಲ್ ಅಂತ ಒಂದು ಅದ್ಭುತವಾದ ಜಾಗ ಅದು. ನೀವು ಅಲ್ಲಿಗೆ ಬಂದರೆ ಅಲ್ಲಿಯ ನೀರಿನ ಒಂದು ಟೇಸ್ಟೇ ಬೇರೆ ಇದೆ. ತುಂಬ ಸ್ವೀಟೆಸ್ಟ್ ವಾಟರ್ ಅದು ಅಲ್ಲೇನೋ ಏಲಿಯನ್ಸ್ ಎಲ್ಲ ಬಂದೋಗ್ತಾರೆ ಅಂತ ಕೇಳಿದ್ದೀನಿ ಅದನ್ನು. ಆಮೇಲೆ ಅಲ್ಲಿ ಯಾವುದೋ ಒಂದು ಜಾಗದಲ್ಲಿ ಹೋದಾಗ ನಿಮಗೆ ಗಿಡ್ಡಿನೆಸ್ ಆಗೋದು ಅಥವಾ ಏನೋ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ನಿಮಗೆ ಫೀಲ್ ಆಗೋದು, ಅದು ಬಹುಶಃ ಮಾನಸ್ ಸರೋವರ ಅನ್ಸುತ್ತೆ ನನಗೆ, ಅಲ್ವಾ? ನಾನು ಮಾನಸ್ ಸರೋವರ ನೋಡಿಲ್ಲ. ಅದು ಆಗುತ್ತೆ ಅಂತ ಕೇಳಿದ್ರೆ ಹೇಳ್ತಾರೆ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಯಾವುದೊಂದು ಹಳ್ಳಿ ಇದೆ, ಅಲ್ಲಿ ಏನೋ ಒಂದು ಗಿಡ ಮೂಲಿಕೆ ಸಿಗುತ್ತೆ, ಏನೇನೋ ಕಥೆಗಳಿದೆ.
ಕಥೆಗಳು ತುಂಬ ಎಲ್ಲ ಥರದ ಕಥೆಗಳು ಕೇಳೋದಕ್ಕೆ ಸಿಗ್ತಾನೆ ಇರೋದು. ದೆವ್ವದ ಕಥೆಗಳು ಇದೆಯಾ ಇದರಲ್ಲಿ? ತುಂಬ ದೆವ್ವದ ಕಥೆಗಳು ಕೇಳಿದ್ದೀನಿ. ಹೌದಾ? ನನಗೆ ಯಾವುದು ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಆದರೆ ನನ್ನ ಜೊತೆ ಒಬ್ಬರು ರೂಪ ಸತೀಶ್ ಅಂತ ಈಗೊಂದು 8-9 ವರ್ಷದ ಹಿಂದೆ ನಾನು ಅವರು ಒಂದು ಟ್ರಕ್ಕಿಂಗಲ್ಲಿ ನನ್ನ ಜೊತೆ ಬಂದಿದ್ರು. ನನ್ನ ಟೀಮಲ್ಲಿ ಅವರು ಇದ್ದರು. ನಾನು ಕೂರಲ್ಲ ಟ್ರಕ್ಕಿಂಗ್ ಟೈಮಲ್ಲಿ. ಬೆಳಗ್ಗೆ ಎದ್ದು ಹೊರಟ್ರೆ ರಾತ್ರಿಯ ತನಕ ನಾನು ಕೂರಲ್ಲ, ಅಂದರೆ ಕ್ಯಾಂಪ್ ರೀಚ್ ಆಗೋ ತನಕ ಕೂರಲ್ಲ. ನಾನು ಕೂತ್ರೆ ಸೋಮಾರಿ, ನಾನು ಮತ್ತೆ ಎದ್ದೇಳಲ್ಲ. ಅದಕ್ಕೆ ನಮ್ಮ ನವೀನ್ ಸಾಗರ್ ಅಂತ ಜರ್ನಲಿಸ್ಟ್ ಇದ್ದಾರಲ್ಲ, ಅವರು ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ, ಕಿರಣ್ಣ ಹೋದರೆ ಎವರೆಸ್ಟು ಇಲ್ಲಾಂದರೆ ಎವರೆಸ್ಟು ಆ ಥರ. ಓಕೆ. ಸೊ ಅಂದರೆ ಕೂತ್ಕೋಬಾರ್ದು ಅಂತ. ಅವರೊಂದು ಕಡೆ ಕೂತಿದ್ರು, ನಾನು ಎಲ್ಲರನ್ನೂ ಮಾತಾಡಿಸ್ಕೊಂಡು ಓಡಾಡ್ತಾ ಇರ್ತೀನಿ. ಅದು ರೆಸ್ಟ್ ಪಾಯಿಂಟು. ಎಲ್ಲಿ? ಹಿಮಾಲಯನೇ. ಅದು ಗ್ರಹಣ್ ಅಂತ ಒಂದು ಹಳ್ಳಿ ಇದೆ. ಅದು ಗ್ರಹಣ್ ಯಾಜ್ಞವಲ್ಕರು ಇದ್ದಂಥ ಜಾಗ. ಅದು ಋಷಿ ಯಾಜ್ಞವಲ್ಕರು ಇದ್ದಂಥ ಜಾಗ. ಅವ್ರದ್ದೊಂದು ದೇವಸ್ಥಾನವೂ ಇದೆ ಅಲ್ಲಿ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿದ್ವಿ, ಅಥವಾ ಊರಿಗೆ ಹೋಗ್ತಾಯಿದ್ವಿ. ಒಟ್ಟಿನಲ್ಲಿ ಅದೇ ಬೌಂಡ್ರಿ. ಹೋಗ್ತಾಯಿದ್ದೀನಿ, ಅಲ್ಲಿ ಅವರು ಕೂತಿದ್ರು. ನಾನು ಹೋಗಿದ್ದೆ, ಎಲ್ಲರನ್ನೂ ಮಾತಾಡ್ಕೊಂಡಾಗ, ಏನು ಮೇಡಮ್ ಏನು ಮಾಡ್ತೀರಾ ಅಂತೇನೋ ಮಾತಾಡ್ತಾಯಿದ್ದೀನಿ. ಅವ್ರಿಗೆ ಜಾಗ ಬಿಟ್ರಿ ಅಂದರು. ನಾನು ಸುಮ್ಮನೆ ಹಿಂಗಂದೆ ಅಷ್ಟೇ. ಅಂದರೆ ಅದು ನಡ್ಕೊಂಡು ಹೋಗೋ ದಾರಿನಲ್ಲಿ ಅವರು ಬಂಡೆ ಮೇಲೆ ಕೂತಿದ್ದಾರೆ. ನಾನು ಅವ್ರ ಎದುರುಗಡೆ ನಿಂತಿದ್ನಲ್ಲ, ಈ ಕಡೆ ಬನ್ನಿ ಅಂದರು. ಅವ್ರಿಗೆ ಜಾಗ ಬಿಡಿ ಅನ್ನಲಿಲ್ಲ. ಈ ಕಡೆ ಬನ್ನಿ ಅಂದರು. ನಾನು ಹೀಗೆ ಬಂದೆ. ಅವ್ರು ಹ್ಞೂ ಅಂದರು. ಯಾರನ್ನೋ ಮಾತಾಡೋದಾಗೆ ಯಾರು ಹೋಗಿದ್ರು. ಅಂದರೆ ನನಗೆ ಗೊತ್ತೂ ಆಗಿಲ್ಲ, ನನ್ನ ಫೀಲೂ ಆಗಿಲ್ಲ. ಅದಾದಮೇಲೆ ಅವ್ರನ್ನ ಏನು ಚೆನ್ನಾಗಿದ್ರಲ್ವ ಅವರು ಅಂದರು. ರೂಪಾ ಮೇಡಮ್. ಯಾರು ಅಂದೆ. ಇವಾಗಲ್ಲಿ ಹೋಗ್ತಿದಾರಲ್ಲ ಅಂದು. ಹಿಂಗೆ ತಿರುಗಿ ನೋಡಿದ್ರೆ ಯಾರೂ ಕಾಣಿಸ್ತಿಲ್ಲ. ಯಾರ್ರೀ ಅದು? ಹ್ಯಾಲುಸಿನೇಷನ್ ಏನೋ ಶುರುವಾಯ್ತು ನಿಮ್ಗೆ ಈ ಹೈಟ್ಗೆ ಅಂದೆ. ಯಾಕೆಂದರೆ AMS ಅಲ್ಲಿ ಹ್ಯಾಲುಸಿನೇಷನ್ ಇದೆ. ಬಟ್ ತಮಾಷೆಗೆ ಹೇಳಿದೆ, ಯಾಕೆಂದರೆ ನಾವು ಇನ್ನೂ ತುಂಬ ಹೈಟ್ ಗೇನ್ ಆಗಿರಲಿಲ್ಲ. ಹೈಟ್ ಗೇನ್ ಆದರೆ ಹ್ಯಾಲುಸಿನೇಷನ್ಸ್ ಎಲ್ಲ ಆಗುತ್ತೆ. ಸೊ ಇವರು ಇಲ್ಲ ಅದು ಯಾರೋ ಹೋದ್ರಲ್ಲ ಈಗ. ಲಿಟ್ರಲಿ ನನಗೂ ಅವಾಗ ಒಂದು ಅದ್ಭುತವಾದ ಈ ಸಾಂಬ್ರಾಣಿ, ಊದಿನ ಕಡ್ಡಿ, ಅದೆಲ್ಲದನ್ನು ಅದೊಂದು ವಿಚಿತ್ರವಾದ ಒಳ್ಳೆಯ ಸುವಾಸನೆ. ಓಕೆ. ಹೀಗೆ ಅದು ಗಾಳಿನಲ್ಲಿ ಬರ್ತಾ ಇದೆ ನನಗೆ ಅವಾಗ ಫೀಲ್ ಆಯಿತು. ಓಡ್ಕೊಂಡೋದೆ. ಅವರಿಲ್ಲ. ಯಾರು ಆ್ಯಕ್ಚುಲಿ? ರೂಪಾ ಮೇಡಮ್ನ ಯಾರೋ ಬಂದು ಮಾತಾಡ್ಸಿದ್ದಾರೆ. ಎಲ್ಲಿ ಹೋಗ್ತಿದ್ದೀರಾ, ಟ್ರಕ್ಕಿಂಗ್ ಹೋಗ್ತಿದ್ದೀರಾ, ಒಳ್ಳೇದಾಗಲಿ ಅಂತೆಲ್ಲ ಮಾತಾಡ್ಸಿದ್ದಾರೆ. ನಾನು ಅಲ್ಲಿಗೆ ಹೋಗೋ ತನಕ. ನಾನು ಹೋದಾಗ ನಾನು ಬರ್ತೀನಿ ಅಂತಂದ್ಬಿಟ್ಟು, ಬರ್ತೀನಮ್ಮ ಒಳ್ಳೇದಾಗಲಿ ಅಂತಂದ್ರಂತೆ. ನಾನು ಹಿಂಗೆ ಜಾಗ ಬಿಟ್ಟಿದ್ದೀನಿ. ಅವ್ರು ಹಿಂಗೆ ಪಾಸ್ ಆಗಿದ್ದಾರೆ. ಯಾರೋ ಋಷಿಮುನಿಗಳು. ಓಹೋ, ಋಷಿಮುನಿ ಥರ ಇದ್ರು. ಖಂಡಿತ. ಅವರು ಹೇಳ್ತಾರಲ್ಲ, ಗಡ್ಡ ಬಿಟ್ಟಿದ್ರು, ತುಂಬ ಬ್ರೈಟ್ನೆಸ್ ಇತ್ತು, ವೈಟ್ ಡ್ರೆಸ್ ಹಾಕಿದ್ರು ಅಂತ. ನಾನು ಹಿಂದೆ ಓಡ್ಕೊಂಡು ಹೋದೆ, ಯಾರು ಅದು ನೋಡ್ಕೊಂಬರೋಣ ಅಂತ. ನಂಗೆ ಕಾಣಿಸ್ಲಿಲ್ಲ. ಅವ್ರಿಗೆ ನೋಡಿ ದರ್ಶನ ಆಗಿದೆ. ನಾನು ಅಲ್ಲೇ ನಿಂತಿದ್ದೀನಿ, ನನಗೆ ಕಾಣಿಸೇ ಇಲ್ಲ. ನಾನು ಅಲ್ಲೇ ನಿಂತಿದ್ದೀನಿ, ಅವ್ರ ಜೊತೆನೇ ನಿಂತಿದ್ದೀನಿ. ಅವ್ರಿಗೆ ಈಗಲೂ ಅದನ್ನು ಐ ಮೀನ್ ಅವ್ರು ಅದನ್ನು ಆ ಥರ ಏನೋ ಒಂದು ಆಗಿತ್ತು ಅನ್ನೋದು ನೆನಪಿದೆ ಅವ್ರಿಗೆ. ರೀಸೆಂಟಾಗಿ ಈಗ ಒಂದು 2-3 ವರ್ಷದ ಹಿಂದೆ ಇದೇ ವಿಷಯ ಮಾತಾಡಿದ್ವಿ. ನೀವು ಬಿಡ್ರಿ ಲಕ್ಕಿ, ನನಗೆ ಇಷ್ಟು ವರ್ಷ ಹೋದ್ರೂ ಕಾಣಿಸಿಲ್ಲ ಅಂತೆಲ್ಲ ಅಂತಿದ್ದೆ. ಆ ಥರದ್ದಿರುತ್ತೆ. ಕೆಲವು ಥ್ರಿಲ್ಲಿಂಗ್ ಇರುತ್ತೆ, ಕೆಲವು ಅಂದರೆ ಸೇಫ್ಟಿ ಇಲ್ದಲೇ ಯಾವ ಟ್ರಕ್ಕಿಂಗು ಹೋಗಬೇಡಿ ಅಂತ ಹೇಳಿ. ದಟ್ ಇಸ್ ದ ಬಾಟಮ್ ಲೈನ್. ಹೌದು, ಬರಬೇಕು. ನಾನು ಹೇಳಿದ್ನಲ್ಲ ಅವಾಗಲೇ, ಫಸ್ಟ್ ಮಿಸ್ಟೇಕ್ ಇಸ್ ದ ಲಾಸ್ಟ್ ಮಿಸ್ಟೇಕ್ ಆನ್ ಮೌಂಟನ್ ಅಷ್ಟೇ. ನೀವು ಜೀವನ್ ಮರಣದ ಸ್ಥಿತಿಯಲ್ಲಿದ್ದಾಗ ನಿಮ್ದು ಹೇಳಿದ್ರಿ ನೀವು. ಸೊ AMS ಅನ್ನೋ ಒಂದು ವರ್ಡನ್ನು ಬಳಸಿದ್ರಿ ನೀವು. AMS ಆದಾಗ ಹಿಂಗಾಗುತ್ತೆ ಅಂತ ಹೇಳಿದ್ರಿ. ಏನದು ಆ್ಯಕ್ಚುಲಿ? ಅದು ಹೈ ಆಲ್ಟಿಟ್ಯೂಡ್ಗೆ ಹೋಗ್ತಿದ್ದಾಗ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆಗಳಾಗತ್ತೆ. ದೇಹದ ಒಳಗೇ ಬದಲಾವಣೆಗಳಾಗತ್ತೆ. ಅದಕ್ಕೆ ಕಾರಣ ಏನು ಅಂದರೆ, ನಮ್ಮ ಮೇಲಿರುವ ವಾತಾವರಣದ ಒತ್ತಡ. ನಮ್ಗೆ ಇವಾಗ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ, ಮಂಗಳೂರಲ್ಲಿ ಒಂದು ಚಿಪ್ಸ್ ಪ್ಯಾಕೆಟ್ ತಗೊಂಡ್ರೆ ಇಷ್ಟಪ್ಪ ಇರುತ್ತೆ. ಅದನ್ನು ಬೆಂಗಳೂರಿಗೆ ತಂದರೆ ಇಷ್ಟಪ್ಪ ಆಗುತ್ತೆ. ಮನೇಲಿಗೆ ತಗೊಂಡೋದ್ರೆ ಇಷ್ಟಪ್ಪ ಆಗುತ್ತೆ. ಎವರೆಸ್ಟ್ ಮೇಲಕ್ಕೆ ತಗೊಂಡೋದ್ರೆ ಇಷ್ಟಪ್ಪ ಆಗುತ್ತೆ. ಅದು ಯಾಕೆ ಅಂದರೆ, ಅದ್ರ ಮೇಲ್ಗಡೆ ಇವಾಗ ಇಲ್ಲಿ ನಮಗೆ ಒಂದಿಷ್ಟು ಒತ್ತಡ ಇದೆ, ಗಾಳಿಯ ಒತ್ತಡ. ಹೇಗೆ ಅಂದರೆ, ವಾಟರ್ ಟ್ಯಾಂಕಲ್ಲಿ ಮೇಲ್ಗಡೆ ಫುಲ್ ಟ್ಯಾಂಕ್ ಇದ್ದರೆ ನೀರು, ಕೆಳಗಡೆ ನೀರಿಗೆ ಪ್ರೆಷರ್ ಇರುತ್ತೆ. ಎಕ್ಸಾಕ್ಟ್ಲಿ. ನಾವು ನಲ್ಲಿ ಬಿಟ್ಟರೆ ತುಂಬ ಫೋರ್ಸಲ್ಲಿ ಯಾಕೆ ಬರುತ್ತೆ ಅಂದರೆ, ಮೇಲ್ಗಡೆಯಿಂದ ಪ್ರೆಷರ್ ಇರುತ್ತೆ. ಆ ಥರ ನಮಗೂ ಮೇಲ್ಗಡೆಯಿಂದ ಪ್ರೆಷರ್ ಆಗಿ ಮಂಗಳೂರಲ್ಲಿ ಜಾಸ್ತಿ ಪ್ರೆಷರ್ ಇರುತ್ತೆ. ಅದನ್ನು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಅಂತೀವಿ. ಇದು ಕಡಿಮೆ ಆಗ್ತಾ ಹೋಗುತ್ತೆ. ಮೇಲ್ಗಡೆ ಹೋಗ್ತಾ ನಮ್ಮ ರಕ್ತನಾಳಗಳು ಸಣ್ಣದಾಗಿ ದಪ್ಪ ಆಗೋಕ್ಕೆ ಶುರು ಆಗುತ್ತೆ. ಯಾಕೆಂದರೆ ಹೊರಗಡೆ ಯಾವುದೇ ಪ್ರೆಷರ್ಗಳು ಇಲ್ದಲೇ ಇರೋದ್ರಿಂದ ದೇಹಕ್ಕೆ ಅದೇನಾಗುತ್ತೆ, ಪಂಪಿಂಗು ಹಾರ್ಟ್ಗೆ ಕೆಲಸ ಜಾಸ್ತಿ ಆಗುತ್ತೆ. ಅದು ಕಾಲಿಂದ ಕಾಲಿಂದ ರಕ್ತನ ಬ್ರೈನಿಗೆ ಕಳಿಸ್ಬೇಕಲ್ಲ, ಪಂಪಿಂಗ್ ಜಾಸ್ತಿ ಆಗಿ ಮಾಡಬೇಕಾಗತ್ತೆ. ಈ ಥರ ಸಂಪೂರ್ಣವಾಗಿ ನಮ್ಮ
ನಮ್ಮ ಮೇಲಿರುವ ಯಾವುದೇ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಲ್ದಲೇ ಇರೋದ್ರಿಂದ ನಮ್ಮ ದೇಹ ಬೇರೆ ಬೇರೆ ಥರ ಪ್ರತಿಕ್ರಿಯೆ ಮಾಡ್ತಾ ಇರುತ್ತೆ. ಸ್ಪೆಷಲಿ ಅದು ಪಂಪಿಂಗ್ ಸರಿಯಾಗಿ ಆಗ್ದಲೇ ಬ್ರೈನು ಫಸ್ಟು ಅಫೆಕ್ಟ್ ಆಗುತ್ತೆ ಹೈ ಆಲ್ಟಿಟ್ಯೂಡ್ಗೆ ಹೋದಾಗ. ಸೊ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ತಿದ್ದಾಗೇ ಫಸ್ಟು ಹೆಡ್ಏಕ್ ಶುರುವಾಗುತ್ತೆ, ತಲೆನೋವು, ವಾಂತಿ ಬರೋ ಹಾಗಾಗೋದು, ಆಮೇಲೆ ಗಿಡ್ಡಿನೆಸ್ಸು, ತಲೆ ತಿರುಗು, ಇವೆಲ್ಲ ಒಂದು ಸಣ್ಣ ಸಿಂಪ್ಟಮ್ಸ್ಗಳು ಕೊಡುತ್ತೆ. ಅದಾದ ಮೇಲೆ ಹ್ಯಾಲುಸಿನೇಷನ್ ಶುರುವಾಗುತ್ತೆ, ಯಾರ್ಯಾರೋ ಕಾಣೋಕ್ಕೆ ಶುರುವಾಗ್ತಾರೆ, ಏನೇನೋ ಮಾತಾಡೋಕ್ಕೆ ಶುರು ಮಾಡ್ಕೋತಾರೆ. ನನ್ನ ಒಂದು ಒಳ್ಳೆ ಎಕ್ಸಾಂಪಲ್, ನನ್ನ ಜೊತೆ ಪಾಪ ಹುಡುಗನ ಹೆಸರು ಹೇಳಲ್ಲ, ಅವನ ನಿಕ್ ನೇಮ್ ಹೇಳ್ತೀನಿ, ಟೈಗರ್ ಅಂತ ನನ್ನ ಫ್ರೆಂಡು. ಅವನು ಟ್ರೆಕ್ಕಿಂಗಿಗೆ ಬಂದಾಗ ತುಂಬ ಸಿಂಪಲ್ ಆಗಿರೋ ಜಾಗದಲ್ಲೂ ತುಂಬ ಹೆದರ್ಕೊಂಡು ಕೈ ಹಿಂಗೆ ಇಟ್ಕೊಂಡೆಲ್ಲ ಹತ್ತುತ್ತಾ ಇದ್ದ. ಅದನ್ನು ಸುಮಾರು ಜನ ವಿಡಿಯೋ ಎಲ್ಲ ಮಾಡ್ಕೊಂಡು ನಕ್ಕಿದ್ದಾರೆ. ಅಂಥವನು ಒಂದು ಹೈಟ್ ರೀಚ್ ಆದಮೇಲೆ ನಾವು ಐಸ್ ಮೇಲ್ಗಡೆ ಟೆಂಟ್ ಹಾಕಿದ್ವಿ. ಜೋರು ಗಾಳಿ ಶುರುವಾಯಿತು, ಮಳೆ ಗಾಳಿ ಎಲ್ಲ ಶುರುವಾಯಿತು. ಹೇಗೆ ಅಂದರೆ ಟೆಂಟ್ ಒಳಗೆ ಟೆಂಟಿನ ಪೋಲ್ಗಳನ್ನೆಲ್ಲ ಹಿಂಗೆ ಇಟ್ಕೊಂಡಿದ್ವಿ, ಎಲ್ಲಿ ಟೆಂಟ್ ಹಾರೋಗುತ್ತೋ ಅಂತ. ಒಂದು ಟೆಂಟ್ ಹಾರೋಟೋಯ್ತು. ಆ ಟೆಂಟಲ್ಲಿದ್ದವ್ರನ್ನೆಲ್ಲ ನಮ್ಮ ಟೆಂಟಿಗೆ ಕರ್ಕೊಂಬಂದ್ವಿ. ಅಷ್ಟು ಜೋರು ಮಳೆ ಬರ್ತಾಯಿದೆ. ಇವನು ಸೀದಾ ಹೊರಗಡೆ ಹೋಗಿ ನಿಂತ್ಕೊಂಬಿಟ್ಟು ಐಸ್ ಮೇಲೆ ನಿಂತ್ಕೊಂಡು ನಾಮಯ ಈ ಲೋಕವೆಲ್ಲ ಅಂತ ಕೆಟ್ಟ ಸ್ವರದಲ್ಲಿ ಒಂದು ವಾಯ್ಸ್, ಬೇರೆ ಹಾರ್ಶ್ ವಾಯ್ಸು, ಹಾಡು ಹೇಳ್ತಿದ್ದಾನೆ. ನಾದಮಯ ಈ ಲೋಕವೆಲ್ಲ ಅಂತನಾ? ಹಾಂ, ಆ ಮಳೆಯಲ್ಲಿ ಹೊರಗಡೆ ನಿಂತ್ಕೊಂಡು ನೋಡಿ ಎಷ್ಟು ನಗು ಬರುತ್ತೆ. ನಮಗೂ ಒಳಗಡೆ ಇದ್ದವರೆಲ್ಲ ಫಸ್ಟ್ ನಗ್ತಾ ಇದ್ದೀವಿ. ಟೈಗರ್ ಏನಾಯಿತು ಅಂದರೆ ಒಬ್ಬನೇ ಹಾಡು ಹೇಳ್ತಿದ್ದಾನೆ. ಹೆವಿ ರೈನು, ಅಲ್ಲಿ ಲೋಕಲೈಟ್ಸು ಆ ಐಸ್ ಮೇಲ್ಗಡೆ ರೈನಲ್ಲಿ ನಿಲ್ಲಲ್ಲ ಸರ್. ಅಂಥ ಜಾಗದಲ್ಲಿ ನಿಂತ್ಕೊಂಡು ನಾದಮಯ ಈ ಲೋಕವೆಲ್ಲ ಅಂತ ಹಾಡು ಹೇಳ್ತಾನೆ. ಅದು ರಾತ್ರಿ 9 ಗಂಟೆಯಲ್ಲಿ. ಅವನಿಗೇನು ಕಾಣಿಸ್ತಿಲ್ಲ, ಹೊರಗಡೆ ಬ್ಲ್ಯಾಕ್ಔಟ್ ಆಗಿದೆ, ಅಷ್ಟು ಜೋರು ಮಳೆ ಬರ್ತಿದೆ, ಐಸ್ ಮೇಲೆ ನಿಂತಿದ್ದಾನೆ. ಸೀದಾ ನನಗೆ ಡೌಟ್ ಬಂತು, AMS ಆಗ್ತಿರ್ಬೋದು ಅಂತಂದ್ಬಿಟ್ಟು ನಾನು ಪಾಂಚೋ ಹಾಕ್ಕೊಂಡು, ಪಾಂಚೋ ಅಂದರೆ ಈ ರೈನ್ ಕೋಟ್ ಥರದ್ದೊಂದು ಬರುತ್ತೆ, ತೆಳುಗಿರುತ್ತೆ ಅದು. ಈ ನಮ್ಮ ಇವರು ಭತ್ತ ನಾಟಿ ಮಾಡೋರು ಗೊಬ್ಬರ ಹಾಕೋತಾರಲ್ಲ, ಆ ಥರದ್ದೊಂದು ಪ್ಲಾಸ್ಟಿಕ್ ಅದು ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಂಡು ಅವನಿಗೂ ಹಾಕಿ ತಗೊಂಡೋಗಿ ಸೀದಾ ಒಂದು 200 ಮೀಟ್ರ್ ಕೆಳಗಡೆ ಕರ್ಕೊಂಡೋಗ್ಬಿಟ್ಟು ಆರಾಮಾಗಿದೆಯೇನೋ. ಅಲ್ಲ, ಯಾಕೆ ಬಂದ್ವಿ ಇಲ್ಲಿಗೆ ಅಂದ. ಸರಿ ಗೊತ್ತಾಯಿತು, ಅಲ್ಲೇ ಒಂದು ಮಳೆನಲ್ಲೇ ಯಾವುದೋ ಒಂದು ಕಿತ್ತೋಗಿದ್ದಿದ್ದು ಟೆಂಟ್ ಅದು. ನಮಗೆ ಮಳೆ ಬರ್ದಲೇ ಇರೋ ಜಾಗದಲ್ಲಿ ಅವನನ್ನು ಕೂರಿಸಿ, ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಮೇಲ್ಗಡೆ ಕರ್ಕೊಂಡು ಬಂದು ಗೈಡ್ಗೆ ಅವಾಗ ಹೇಳಿದೆ, ಹಿಂಗೆ ಆಯ್ತಪ್ಪ ಮಾಡಿದ್ದೀನಿ. ಅದೇ ಎಕ್ಸ್ಪೀರಿಯನ್ಸ್ ಕೌಂಟ್ ಅನ್ನೋದು ಇಲ್ಲಿ. ಅವ್ನ ಗೈಡು ತುಂಬ ಥ್ಯಾಂಕ್ಸ್ ಸರ್ ಅಂತಂದ. ಇನ್ನೊಂದು, ನನ್ನ ಕಣ್ಣೆದುರುಗಡೆ ಒಂದು ಸಾವನ್ನು ನೋಡಿದ್ದೀನಿ. ಓಕೆ. ನಮ್ಮ ಜೊತೆನೇ ಬಂದಿದ್ದವರು ಅಮರ್ ಅಂತ, ಪೂನಾದವನು. ಇಲ್ಲಿ 3 ವಿಷಯಗಳು ಬೇಡ ಅಂತ ಟ್ರೆಕ್ಕಿಂಗಲ್ಲಿ 3 ವಿಷಯ ತುಂಬ ಸೀರಿಯಸ್ಸಾಗಿ ಹೇಳ್ತಾರೆ. ಒಂದು, ಫಾಸ್ಟಾಗಿ ಹತ್ತಬೇಡಿ. ಫಾಸ್ಟಾಗಿ ಹತ್ತೋದ್ರಿಂದ ನಾವು ಆಲ್ಟಿಟ್ಯೂಡ್ ಬೇಗ ಗೈನ್ ಆಗ್ತೀವಿ. ಬೇಗ ಗೈನ್ ಆದಾಗ ನಮ್ಮ ಬಾಡಿ ಅಡಾಪ್ಟ್ ಆಗೋಲ್ಲ. ಅದಕ್ಕೆ ಫಾಸ್ಟಾಗಿ ಹತ್ತಬೇಡಿ. ಸಿಗರೇಟು ಮತ್ತು ಇದು ಜ್ಯೂಸ್, ಕಲರ್ ಜ್ಯೂಸ್ ಏನಿದೆ ಅದು ದಯವಿಟ್ಟು, ನಾನು ಮನೆಯಲ್ಲಿ ದಿನಾಗಲೂ ಕುಡಿತೀನಿ ಅನ್ನೋರನ್ನು ದಯವಿಟ್ಟು ಹಿಮಾಲಯದಲ್ಲಿ ಮಾತ್ರ ಅದು ಮಾಡಬೇಡಿ. ಕೆಲವರು ಟ್ರೆಕ್ಕಿಂಗ್ ಹೋಗೋದೇ ಅದರ ಸಲುವಾಗಿ. ಖಂಡಿತವಾಗೂ ಕದ್ದು ಮುಚ್ಚಿ ಎಲ್ಲ ತಂದಿರ್ತಾರೆ. ನನ್ನ ಕೈಗೆ ಸಿಗಾಕೊಂಡು ಬೈಸ್ಕೊಂಡವರು ಇದ್ದಾರೆ. ಓಕೆ, ನೆಕ್ಸ್ಟ್. ಇವನು ದಡ ಹತ್ಕೊಂಡೋಗಿ, ಯಾಕೆ ಹತ್ಕೊಂಡೋಗಿದ್ದು ಅಂದರೆ 30-32 ವರ್ಷದ ಹುಡುಗ ಬೇಗ ಟೆಂಟಿಗೆ ಹೋಗಿ ನಾವೆಲ್ಲ ಬರೋದ್ರೊಳಗೆ ಅವನದೇನಿದೆ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹತ್ಕೊಂಡು ಹೋಗಿದ್ದಾನೆ. ಸ್ಟ್ರೆಂತ್ ಇತ್ತು ಹತ್ಕೊಂಡು ಹೋಗಿದ್ದಾನೆ. ಆ ಕೆಲಸನೂ ಮಾಡಿಬಿಟ್ಟಿದ್ದಾನೆ. ಕುಡಿದ್ಬಿಟ್ಟು ಮಲಗಿಬಿಟ್ಟಿದ್ದಾನೆ. ಅವ್ನು ಮರಾಠಿ ಹುಡುಗರು ಬಂದರು, ಅವ್ನ ಫ್ರೆಂಡ್ಸು, ಅವರೆಲ್ಲ ಮಾತಾಡ್ಸಿದ್ರು ಅಂತೆಲ್ಲ ಮಾತಾಡಿದ್ದಾನೆ. ಹ್ಯಾಲುಸಿನೇಷನ್ ಶುರುವಾಗಿದೆ ಅವನಿಗೆ. ಗೊತ್ತಾಗಿಲ್ಲ, ಏನೇನೋ ಮಾತಾಡ್ತೇನೆ, ಕುಡಿದ್ಬಿಟ್ಟು ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಅಂದ್ಕೊಂಡು ಸುಮ್ಮನೆ ಆಗಿದ್ದಾರೆ. ಸ್ವಲ್ಪ ಹೊತ್ತಾದಮೇಲೆ ಕೆಟ್ಟು ಉಸಿರಾಟ ಶುರು ಮಾಡಿದ್ದಾನೆ. ಆಮೇಲೆ ಮೂಗಲ್ಲಿ ರಕ್ತ ಬರೋಕ್ಕೆ ಶುರುವಾಯಿತು. ಅಷ್ಟೊತ್ತಿಗೆ ಗೈಡ್ಗಳಿಗೆ ಗೊತ್ತಾಯಿತು. ಸೀದಾ ಬಂದು ಪಾಪ ಯಾವುದೋ 2 ಕೋಲನ್ನು ತಗೊಂಡು ಸ್ಟ್ರೆಚ್ಚರ್ ಥರ ಮಾಡ್ಕೊಂಡು ಒಂದು ಕೆಳಗಡೆ ತಗೊಂಡೋಗೋ ಅಷ್ಟೊತ್ತಿಗೆ ಮುಗ್ದಿತ್ತು ಜೀವ. ಸತ್ತೋಗ್ಬಿಟ್ನಾ? ಹೌದಾ? ಓ ಶಿಟ್, ಹೌದಾ? ಅದೇನು ತುಂಬ ಹೈಟಲ್ಲ, 13,000-12,000 ಅಡಿನಲ್ಲೇ. ಅದು ಅಕ್ಲಮಟೈಸ್ ಆಗದಲ್ಲೇ ಇದ್ದರೆ ನಾವು ಆ ಜಾಗಕ್ಕೆ ಹೋಗಿ ಒಂದು 2 ದಿನ ಮುಂಚೆ ನಾನು ಪ್ರತಿ ಟ್ರಕ್ಕರ್ಸ್ಗೂ ಹೇಳೋದು ಅದೇನೆ, ಅರ್ಜೆಂಟ್ ಮಾಡ್ಕೋಬೇಡಿ. ಟ್ರಕ್ಕಿಂಗ್ ಇಷ್ಟು ದಿನ ಇದೆ ಅಂದರೆ ಇನ್ನು 2 ದಿನ ಬಫರ್ ಇಟ್ಕೊಳ್ಳಿ. ಮುಂಚೆ ಹೋಗಿ ಆ ಜಾಗಕ್ಕೆ, ಮುಂಚೆ ಹೋಗ್ಬಿಟ್ಟು ಬೇಕಾದ್ರೆ ನಾನು ವರ್ಷದಲ್ಲಿ 4-5 ಟ್ರಕ್ಕಿಂಗ್ ಹೋದರೆ ಅದರಲ್ಲಿ 2 ಸತಿ ಅಥವಾ 3 ಸತಿ ಮನಾಲಿಗೆ ಹೋಗ್ತೀನಿ. ನನ್ನ ಫೇವ್ರೇಟ್ ಜಾಗ ಅದು. ನಾನು ಮೌಂಟೇನಿಯರಿಂಗ್ ಕೋರ್ಸ್ ಮಾಡಿದ್ದು ಅಲ್ಲೇ, ಇನ್ಸ್ಟಿಟ್ಯೂಟಲ್ಲೇ ಹೋಗಿ ಉಳ್ಕೋತಿರ್ತೀನಿ.
ಆ ಥರ. ನಾನು ಈಗ ಸೆಪ್ಟೆಂಬರ್ 4ಕ್ಕೆ ಏನು ಹೋಗ್ತಾ ಇದ್ದೀನಿ ಅಂತಂದಲ್ಲ ಟ್ರೆಕ್ಕಿಂಗು, ಅದು ಆ್ಯಕ್ಚುಲಿ ಶುರುವಾಗಿದ್ದು 7ನೇ ತಾರೀಕಿಂದ. 4, 5, 6 ನಾನು ಸುತ್ತಮುತ್ತ ಲೋಕಲ್ ಅದೇ ನೋಡಿರೋ ಜಾಗಗಳನ್ನೇ ನೋಡ್ತೀನಿ. ಇನ್ನೊಂದು ಸತಿ ನೋಡ್ತೀನಿ. ನಾನು ಫಸ್ಟ್ ಟೈಮ್ ಬರಲ್ಲ ಹಿಮಾಲಯಕ್ಕೆ. ಅದೇ ಹಿಡಿಂಬ ತಾಯಿಗೆ ಅದೇ ಹೋಗಿ ನಮಸ್ಕಾರ ಮಾಡ್ತೀನಿ, ಮತ್ತು ಅದೇ ಆ ಜೋಗಿನಿ ಫಾಲ್ಸ್ಗೆ ಹೋಗ್ತೀನಿ. ಇದೇ ಥರ ರೋಹತಾಂಗ್ ಪಾಸ್ಗೆ ಹೋಗಿ ಬರ್ತೀನಿ. ಒಟ್ಟಿನಲ್ಲಿ ನಾನು ಅಲ್ಲಿ ಫಿಟ್ಟಾಗಿ ಆಮೇಲೆ ಹೋಗ್ತೀನಿ. ನನಗೊಂದು ಸತಿ ಸಿವಿಯರ್ ಹೆಡ್ಡೇಕ್ ಬಂದು ನಾಸಿಯಾ ಶುರು ಆಯಿತು. ನಾನು ಗೈಡ್ಗೆ ಹೇಳಿಬಿಟ್ಟು ಕೆಳಗಡೆ ಹೇಳಿದೆ. ಅದನ್ನು ಎಷ್ಟು ಗೊತ್ತಾ, 8-10 ಸಾವಿರ ಅಡಿನಲ್ಲೇ. ಅದು ಐ ಆಮ್ ಫಿಟ್ ಅನ್ನೋದು ಯಾರೂ ಇಲ್ಲ. ಅದು ಯಾವಾಗ ಬೇಕಾದ್ರೂ ವೇರಿಯಬಲ್ ಆಗ್ತಾ ಇರುತ್ತೆ. ಹಾಗಾಗಿ AMS ಇದೆಯಲ್ಲ, ಅದೊಂದು ತುಂಬ ಡೇಂಜರಸ್ ಇದದು. ಹಾಗಾಗಿ ಆದಷ್ಟು ಅಕ್ಲಮಟೈಸ್ ಆದಮೇಲೆ ಟ್ರೆಕ್ಕಿಂಗ್ ಮಾಡಿ. ಭಾಳ ಚೆನ್ನಾಗಿ ಹೇಳಿದ್ರಿ ಕಿರಣ್. ದಿಸ್ ವಾಸ್ ಅ ವಂಡರ್ಫುಲ್ ಪಾಡ್ಕ್ಯಾಸ್ಟ್. ನನಗೆ ತುಂಬ ವಿಚಾರಗಳು ಗೊತ್ತಾಯಿತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಅಂದರೆ ಎಲ್ಲ ಒಂದು ಪಾಸಿಟಿವ್ ಪಾಯಿಂಟ್ಗಳು ಹೇಳ್ತೀವಿ, ಬಟ್ ಇದು ನೆಗೆಟಿವ್ ಅಲ್ಲ, ಬಟ್ ಒಂದು ಅನುಭವ, ಯಾವ ಥರದ ಅನುಭವ ಬೇಕಾದ್ರೂ ಆಗಬಹುದು. ಸೊ ಆ ದೃಷ್ಟಿಯಿಂದ ಕೇರ್ಫುಲ್ ಆಗಿರೋದು ಇದೆಯಲ್ಲ, ಮತ್ತು ನೀವು ಯುವರ್ ಫಸ್ಟ್ ಮಿಸ್ಟೇಕ್ ವಿಲ್ ಬಿ ಯುವರ್ ಲಾಸ್ಟ್ ಮಿಸ್ಟೇಕ್ ಅನ್ನೋದಿದೆಯಲ್ಲ, ಅದು ಬಾಟಮ್ ಲೈನ್ ನನ್ನ ಪ್ರಕಾರ. ಹೀಗಾಗಿ ಇವತ್ತೊಂದು ದಿನ ಸರಿ, ಇದು ಒಂದು ಸಲ ತಪ್ಪಾಯಿತು, ನೆಕ್ಸ್ಟ್ ಸರಿ ಮಾಡ್ಕೋತೀನಿ ಅಂತಿಲ್ಲ. ಸೊ ಹೀಗಾಗಿ ಇದೆಲ್ಲವನ್ನು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಕಿರಣ್ ವಟಿಯವರ ಮುಂದಿನ ಎಲ್ಲ ಟ್ರೆಕ್ಗಳು, ಎಲ್ಲ ಮೌಂಟೇನಿರಿಂಗು, ಹಿಮ ಪಯಣಿಗಂದು ಸೊ ಅದೆಲ್ಲವೂ ಸಕ್ಸಸ್ಫುಲ್ ಆಗಿ ತುಂಬ ಚೆನ್ನಾಗಾಗಲಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಕಿರಣ್ ವಟಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೀಕ್ಷಕರೇ. ದಯವಿಟ್ಟು ಯಾವುದೇ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಫಸ್ಟು ನಿಮ್ಮ ಆರ್ಗನೈಸರು ಸೇಫ್ಟಿಗೆ ಏನೇನು ಮಾಡಿದ್ದಾರೆ ಅಂತ ನೋಡಿ, ಸೇಫ್ಟಿ ಇದ್ದರೆ ಮಾತ್ರ ಹೋಗಿ. ಸೊ ಕಿರಣ್ ವಟಿಯವ್ರನ್ನ ಸಂಪರ್ಕಿಸಬೇಕು ಅಂತಂದರೆ ನಿಮ್ಮ ನಂಬರ್, ಐ ಮೀನ್ ನಿಮ್ಮ ಫೇಸ್ಬುಕ್ ಐಡಿ ಆ ಥರದ್ದು ಕೊಡ್ಬೋದು ಅನ್ಸುತ್ತಲ್ಲ? ಇದು ನಂಬರನ್ನೇ ಬೇಕಾದ್ರೆ ನೀವು ಸ್ಕ್ರಾಲ್ ಕೊಡ್ಬೋದು. ಎಸ್. ಸೊ ಅವರು ಕೂಡ ಮೌಂಟೇನಿಂಗ್ ಮತ್ತು ಟ್ರೆಕ್ಕಿಂಗ್ ಮಾಡ್ತಿರ್ತಾರೆ. ಅವ್ರ ಜೊತೆಗೆ ಹೋಗೋರು, ಆಸಕ್ತರು ಅವ್ರನ್ನ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮಾಡ್ತಾಯಿರಿ ಸಂಚಾರ, ನೋಡ್ತಾಯಿರಿ ಸಂಚಾರಿ. ನಮಸ್ಕಾರ.